ಕರತಳ ಮಾಡೋಣ. ಸಮಸ್ಥಿತಿ. ಫಸ್ಟು ಮುಂದೆ, ಎರಡನೇ ಸರಿ ಮೇಲೆ, ಮೂರನೇ ಸರಿ ಎರಡೇ ಬಲ ಅಷ್ಟೇ. ಹಾಂ ಮುಂದೆ ಫಸ್ಟ್ ಮುಂದೆ, ಆಮೇಲೆ ಎಡಗಾಲು ಬಲಗಾಲು, ಆಮೇಲೆ ಕೆಳಗಡೆ ಡೌನ್. 4 ಪ್ರಕಾರ. ಶುರು. 1 2 3 4 5 6 7 8. ನೆಕ್ಸ್ಟ್ ಚೇಂಜ್ ಮೇಲೆ. 1 2 3 4 5 6 7 8. ನೆಕ್ಸ್ಟ್ ಚೇಂಜ್ ಮೇಲೆ, ಕೆಳಗಡೆ ಡೌನ್. 1 2 3 4 5 6 7 8. ಪ್ಲಸ್ ಹಾಲ್ಟ್. ಕೈ ಮಸಾಜ್ ಮಾಡಿ. ಈ ಶಾಖವನ್ನು ಮೈಗೆಲ್ಲ ಚಾಲನೆ ಮಾಡಿ, ಮುಖಕ್ಕೆ ಮೇಲೆ ಮುಖವಾಗಿ ಮಸಾಜ್ ಮಾಡಬೇಕು. ಇರಿಸಿ. 5 ಸೆಕೆಂಡ್ ವಿಶ್ರಾಂತಿ. ಸ್ವಲ್ಪ ಜೋರಾಗಿ ಹೇಳಿ. ನೆಕ್ಸ್ಟ್ ಬೇಡ. ಗೃಹ ನಮಸ್ಕಾರ ಬೇಡ, ಯಾವುದು ಮುಟ್ಟೋದು ಬೇಡ. ಬರೀ ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರ ಮಾಡಿ ಆಮೇಲೆ ಆಸನಕ್ಕೆ ಹೋಗೋಣ. ಯಾವಾಗಿಂದ ಬರ್ತಾ ಇದ್ದಾರೆ? ಶನಿವಾರ ಬಗ್ಗೆ ಬರೋಕ್ಕೆ ಹೇಳೋಣ. ಶನಿವಾರ ಮಾಡೋಣ. ಅಷ್ಟಮಸ್ಕಾರ. 2 ವರ್ಷದಿಂದ ಅಷ್ಟಮಸ್ಕಾರ ಕೆಳಗಡೆ ಕೂತ್ರೆ ಹೇಳ್ತಿರ್ಲಿಲ್ಲ. ಆಯ್ತು, ಬೇರೆ ನಿಮಿಷ ಬರೋಕ್ಕೆ ಹೇಳೋಣ. ಮಾಡ್ಬೇಕಾದ್ರೆ ತುಂಬ ಸುಸ್ತಾಗೋದು. ಯೋಗಕ್ಕೆ ಬಂದಮೇಲೆ ನನಗೆಲ್ಲ ಫ್ಲೆಕ್ಸಿಬಲ್, ಪರವಾಗಿಲ್ಲ. ಎಲ್ಲ ವಾರ್ಮ್ ಅಪ್ ಎಲ್ಲ ಮೊದಲಿಗಿಂತ ಚೆನ್ನಾಗಿ ಮಾಡ್ತೀರಾ? ಮೊದಲನೇ ದಿನಕ್ಕೂ ಇವಾಗೂ ಏನು ನೋಡ್ತಾ ಇದ್ದೀರಾ? ಅದೇ ವ್ಯತ್ಯಾಸ ಅಂದರೆ ತುಂಬ ಕೈ ಕಾಲು ನೋವು ಕಡಿಮೆ ಆಗಿದೆ. ಒಂಥರ ಫ್ಲೆಕ್ಸಿಬಲ್ ಆಗಿದೆ. ಫ್ಲೆಕ್ಸಿಬಲ್ ಮೈ ಕೈ ಕಾಲು ಮೂಳೆ ಎಲ್ಲ ನೋಡ್ತಾ ಇತ್ತು ಫಸ್ಟು. ಈಗ ಪೇಯ್ನೇ ಇಲ್ಲ. ಮಂಡಿ ನೋವು, ಕೈ ಕಾಲು ಪೇಯ್ನೇ ಏನೂ ಇಲ್ಲ. ತುಂಬ ಖುಷಿಯಾಗ್ತದೆ. ಯೋಗಕ್ಕೆ ಬರಬೇಕು ಅಂದರೆ ತುಂಬ ಖುಷಿ ಆಗುತ್ತೆ. ಯೋಗದಿಂದನೇ ಎಲ್ಲ ತುಂಬ ಇದಾಗಿದೆ. ನಿಮಗೇನಾಗುತ್ತೆ ಯೋಗ ಮಾಡ್ತಿದ್ರೆ ಅವಾಗಿಂದ? ನಾನು 7 ವರ್ಷದಿಂದ ಮಾಡ್ತಾಯಿದ್ದೀನಿ. ಓಕೆ. 7-8 ವರ್ಷದಲ್ಲಿ ನನಗೆ ಭಾರಿ ತುಂಬ ಕೈಯೆಲ್ಲ 24 ಅವರ್ಸ್ ಜುಮ್ ಹಿಡಿತಾ ಇತ್ತು. ಸಿಕ್ಕಾಪಟ್ಟೆ ಪೇಯ್ನ್ ಇರ್ತಿತ್ತು 24 ಅವರ್ಸವೇ. ನಿದ್ದೆ ಮಾಡಿದಾಗ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು JSS ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ಅಲ್ಲೂ 15 ದಿವಸದಲ್ಲಿ ಫಿಸಿಯೋಥೆರಪಿ ಕೊಟ್ಟರು. ಏನು ಮಾಡೋದು ಏನೂ ಅಲ್ಲಿ ನೋವು ಕಮ್ಮಿ ಆಗಲಿಲ್ಲ. ಆಮೇಲೆ ನರ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಅವರು ಎಕ್ಸಸೈಜ್ ಮಾಡಿ ಯೋಗ ಮಾಡಿ ಅಂತ ಹೇಳಿದರು. ಅಲ್ಲಿಂದ 8 ವರ್ಷದಿಂದ 7 ವರ್ಷದಿಂದ ನಾನು ಯೋಗ ಮಾಡಿದ್ದೀನಿ. ನೋವೆಲ್ಲ ನಿವಾರಣೆ ಆಗಿದೆ. ಏನು ಪ್ರಾಬ್ಲಮ್. ಓಕೆ. ಇದು ನಿಮಗೆ ಕಂಟಿನ್ಯೂ ಮಾಡ್ತಾ ಇದ್ದರೆ? ಇಲ್ಲ, ಕಂಟಿನ್ಯೂ ಇದು. ಹಾಂ, ಮನೆ ಇರೋವರೆಗೂ ಕಂಟಿನ್ಯೂ ಇದು. ಮನೇಲೇ ಹೆಂಗಿರುತ್ತೆ ವಾತಾವರಣ? ನಿಮ್ಮ ಮನೆಗೆ ಹೋದ ತಕ್ಷಣ ಯೋಗ ಮುಗಿಸ್ಕೊಂಡು ಮನೆಗೆ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ನೋವುಗಳು ಇರೋದಿಲ್ಲ. ಹಾಂ, ಆ್ಯಕ್ಟಿವ್ ಆಗಿರ್ತೀನಿ, ಓಡಾಡ್ಕೊಂಡಿರ್ತೀನಿ. ಓಕೆ ಸರ್.